Very good morning. Welcome back to your online classes. Today I am going to deal with alcohol, phenols and ether. This is a very interesting and very easy chapter in your organic chemistry. In the previous classes I have already studied what is meant by haloalkanes and haloarenes. First, alcohol, phenols are hydroxy derivatives of aliphatic and aromatic hydrocarbons respectively. Ethers, alkoxy or aryloxy derivatives of both aliphatic and aromatic hydrocarbons. ನಿಮಗೆ ಫಂಕ್ಷನಲ್ ಗ್ರೂಪ್ ಅಂತಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ಫಂಕ್ಷನಲ್ ಗ್ರೂಪ್? ವಾಟ್ ಆರ್ ದ ಟೈಪ್ಸ್ ಆಫ್ ಫಂಕ್ಷನಲ್ ಗ್ರೂಪ್? ಆಲ್ರೆಡಿ ಫಸ್ಟ್ ಪಿ ಸಿ ಓದಿದ್ದೀರಾ. ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ RH alkane or simply aliphatic hydrocarbons. Let us consider a aromatic hydrocarbon, a simple aromatic hydrocarbons, benzene, C6H6 ಅಂತ ಬರೀತೀರಾ, ಇಲ್ಲೆಲ್ಲ ಹೈಡ್ರೋಜನ್ ಆಟಮ್ ಇದೆ. ಆರ್ ಜನರಲಿ ಇಟ್ ಈಸ್ ಆಲ್ಸೋ ರೈಟ್ ಆಸ್ ARH ಅಂತ ಕರಿತೀವಿ. ಬೆಂಜಿನ್ ಅಂತ ತಗೊಂಡ್ರೆ ನೀವು C6H6 ಅಂತ ಬರ್ಕೊಂಡ್ರು ಸಾಕು, ಸಿಂಪಲ್. Let us consider a simple example, alkanes, aliphatic hydrocarbons. The one of the hydrogen atom is removed, minus H ಅಂತ ಬರೀತಿದ್ದೀನಿ. The one of the hydrogen atom in aliphatic hydrocarbons, by adding the group hydroxyl group OH, what you get? R group ಹಂಗೆ ಇರುತ್ತೆ, ಏನು ಕೂಡ ವೇರಿ ಆಗೋಲ್ಲ. To substitute OH, which is called hydroxy group ಅಂತ ಕರೀತೀವಿ. Hydroxy derivatives of aliphatic hydrocarbons. The new compound is called alcohols. Simple ಆಗಿ ನೋಡಪ್ಪ, ಇಷ್ಟು ಆಲ್ಕೋಹಾಲ್ಸ್ ಅಂತಂದ್ರೆ ಏನು? Simply the one of the hydrogen atom in aliphatic hydrocarbon is replaced by a hydroxyl group OH. You get a compound alcohol. Next ನೋಡಿ, aromatic hydrocarbons ಅಂತ ಕರಿತೀವಿ, or arenes ಅಂತ ಕರಿತೀವಿ, or simply the best first members in benzene. The one of the hydrogen atom in benzene can be replaced by an OH. ARH ಅಂತಾರು ಬರ್ಕೊಳ್ಳಿ, C6H6 ಅಂತಾರು ಬರ್ಕೊಳ್ಳಿ, ಓಕೆ, ನೋ ಡೌಟ್. Can be replaced by what? AROH ಅಂತ ಬರೀತೀರಾ. ಇಲ್ಲಿ ಕಾರ್ಬನ್ 6 ಇದೆ, C6H6 ಇತ್ತು, ಬಟ್ ಒಂದು ರಿಮೂವ್ ಮಾಡಿದ್ರೆ H5 adding OH. The hydroxy derivatives of aromatic hydrocarbons or arenes is called phenols. Next ಇಲ್ಲಿ ನೋಡ್ಕೊಳ್ಳಿ, ಆಲಿಫ್ಯಾಟಿಕ್ ಸಿಕ್ಕಿದೆ, RH ಅಂತ ಬರ್ತಿರ್ತೀರ, ಅಲ್ಲಿ ಆರೋಮ್ಯಾಟಿಕ್ ಸಿಕ್ಕಿದೆ ARH or simply arene ಅಂತ ಕರೀತೀವಿ. One of the hydrogen atom in aliphatic hydrocarbon ರಿಮೂವ್ ಮಾಡಿ ನೀವು ಆಲ್ಕಾಕ್ಸಿ ಅಂತ ಕರಿತೀವಿ, OR ಗ್ರೂಪ್ನ ನಾವು ನೋಡಿ, ಆಲ್ಕೈಲ್ ಗ್ರೂಪ್ ಇದೆ, ಆಕ್ಷನ್ ಇದೆ, ಆಲ್ಕಾಕ್ಸಿ ಗ್ರೂಪ್ ಅಂತ ಕರಿತೀವಿ. ವಾಟ್ ಯು ಗೆಟ್? ಎ ನ್ಯೂ ಕಾಂಪೌಂಡ್ ROR ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ether. The new compound what you get called ether. The one of the hydrogen atom in aromatic hydrocarbon also can be replaced by an alkoxy group. You get ARO. This is also ether. ಇನ್ನೂ ನೀವು ಮುಂದೆ ಹೋದ್ರೆ ನೋಡ್ರಪ್ಪ, ಇನ್ನೂ ತುಂಬ ಸಿಂಪಲ್. ಈಗ ನೀವು ROH ಅಂತ ಬರ್ತೀರಾ, ವಾಟ್ ಈಸ್ ದ ನೇಮ್ ಆಫ್ ದ ಕಾಂಪೌಂಡ್? ಆಲ್ಕೋಹಾಲ್. ಈ ಆಲ್ಕೋಹಾಲ್ಸಲ್ಲಿ ನೀವು OH ರಿಮೂವ್ ಮಾಡಿ ಪ್ಲಸ್ ಆಲ್ಕಾಕ್ಸಿ ಗ್ರೂಪ್ ಆಡ್ ಮಾಡಿದ್ರು ಕೂಡ ಯು ಗೆಟ್ ಎ ಕಾಂಪೌಂಡ್ ಈಥರ್. ದಿಸ್ ಈಸ್ ದ ಫಸ್ಟ್ ಇಂಟ್ರೊಡಕ್ಷನ್. ಆಲ್ಕೋಹಾಲ್ಸ್ ಅಂತಂದ್ರೆ ಏನು, ಫಿನಾಲ್ಸ್ ಅಂತಂದ್ರೆ ಏನು, ಅಂಡ್ ಈಥರ್ಸ್ ಅಂತಂದ್ರೆ ಏನು ಅಂತ. ಓಕೆ, ಆಲ್ಕೋಹಾಲ್ಸ್ ಅಂದ್ರೆ ಹೈಡ್ರಾಕ್ಸಿ ಡೆರಿವೇಟಿವ್ಸ್ ಆಫ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಫಿನಾಲ್ಸ್ ಆರ್ ದ ಹೈಡ್ರಾಕ್ಸಿ ಡೆರಿವೇಟಿವ್ ಆಫ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಈಥರ್ಸ್ ಅನ್ನು ನೋಡಿ, ಈಥರ್ಸ್ ಇಸ್ ಅನ್ ಆಲ್ಕಾಕ್ಸಿ ಡೆರಿವೇಟಿವ್ಸ್ ಆಫ್ ಬೋತ್ aliphatic and aromatic hydrocarbons. ನಿಮಗೆ ಆಲ್ಕೋಹಾಲ್ಸ್ ಅಂದರೆ ಗೊತ್ತಾಗಿದೆ. ಇವಾಗ ಏನು ಬರೀತೀರಿ ಹೇಳಿ? ROH, classification of alcohols based on number of
ಓ ಎಚ್ ಗ್ರೂಪ್ ಎಷ್ಟು ಓ ಎಚ್ ಗ್ರೂಪ್ ಇದೆ ಆ ಮಾಲಿಕ್ಯೂಲ್ಸ್ ಅಲ್ಲಿ ಅನ್ನೋದ್ರ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತಿದ್ವಿ. ಸಪೋಸ್ ಇಟ್ಸ್ ಕಂಟೈನ್ ಓನ್ಲಿ ಒನ್ ಓ ಎಚ್ ಗ್ರೂಪ್, ಒನ್ ಓ ಎಚ್ ಇದ್ರೆ ನಾವು ಮಾನೋ ಅಂತ ಕರಿತೀವಿ, ಓನ್ಲಿ ಒನ್, ಅಂದ್ರೆ ನಾವು ಮಾನೋಹೈಡ್ರಿಕ್ ಆಲ್ಕೋಹಾಲ್ ಅಂತ ಕರಿತೀವಿ. ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತಂದ್ರೆ ಏನು ಹೇಳಿ, ಇಟ್ಸ್ ಕಂಟೈನ್ ಒನ್ ಓ ಎಚ್ ಗ್ರೂಪ್. ನೆಕ್ಸ್ಟ್ ನೋಡ್ಕೊಳ್ಳಿ, ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ ಅಲ್ಲಿ ಸೋ ಮೆನಿ ಟೈಪ್ಸ್ ಬರ್ತಾ ಇರುತ್ತೆ. ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್, CH3OH, the first member of an alcohol, methyl alcohol ಅಂತ ಕರೀತಾರೆ. ಸೆಕೆಂಡ್ ನೋಡಿ, CH3 CH2OH ಅಂತ ಬರೀತಾರೆ. ಸೆಕೆಂಡ್ ಮೆಂಬರ್ ಈಥೈಲ್ ಆಲ್ಕೋಹಾಲ್. ಈ ಮೀಥೈಲ್ ಆಲ್ಕೋಹಾಲ್ ನೋಡಿ ನೀವು ಈ ಥರ ಬರೀತೀರ, ಮೀಥೈಲ್ HHHOH ಅಂತ ಬರೀತೀರ. ಇಟ್ಸ್ ಕಾನ್ ಓನ್ಲಿ single bond. The hybridization of an carbon atom is an sp3. This is also an saturated hydrocarbon. This the hybridization of carbon atom is also sp3. Andre monohydric alcohols, the one OH group is bonded to sp3 carbon atom ಗೆ ಬಾಂಡ್ ಆಗಿರುತ್ತಾ ಅನ್ನೋದ್ರ ಮೇಲೆ ನಾವು ನೋಡಿ ಯಾವ ಥರ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂದ್ರೆ ನೋಡಿ ತುಂಬ ಸಿಂಪಲ್ ಆಗಿದೆ. ಈ ಗ್ರೂಪ್ನ ನಾನು ಆರ್ ಅಂತ ತಗೋತೀನಿ ಅನ್ಕೊಳ್ಳಿ, ಆರ್ CH2OH. ಇಲ್ಲಿ CH3 ನಡುವೆ ಕಾರ್ಬನ್ ನಡುವೆ ಬಾಂಡ್ ಇದೆ ತಾನೆ, CC. ಹೌ ಮೆನಿ CC ಬಾಂಡ್ಸ್? ಓನ್ಲಿ ಒನ್. ಈ ಥರ ನೋಡಿ RCH2OH ನಾವು ಯಾವ ಥರ ಏನಂತ ಕರಿತೀವಿ ಅಂದ್ರೆ ನೋಡಿ ಪ್ರೈಮರಿ ಆಲ್ಕೋಹಾಲ್, ಅಥವಾ ಸಿಂಬಲ್ ಹಾಕಿ ಇಲ್ಲಿ ನೋಡಿ 1 ಡಿಗ್ರಿ ಆಲ್ಕೋಹಾಲ್ ಅಂತ ಬರೀತೀವಿ. ಪ್ರೈಮರಿ ಆಲ್ಕೋಹಾಲ್ ಅಂತಂದ್ರೆ ಜನರಲ್ ಫಾರ್ಮುಲಾ RCH2OH. ಸಪೋಸ್ R is equal to CH ತಗೊಂಡ್ರೆ CH3CH2OH. ಈ ಕಾರ್ಬನ್ ಆಟಮ್ ಇದೆ ನೋಡಿ, ಇದನ್ನು ನಾವು ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ, one of the hydrogen atom in primary carbon atom, R ಇಲ್ಲಿ CH2 ಇದೆ, ಒಂದು ಹೈಡ್ರೋಜನ್ ಆಟಮ್ ನಾವು ರಿಪ್ಲೇಸ್ ಮಾಡಿ ಅನದರ್ ಆಲ್ಕೈಲ್ ಗ್ರೂಪ್ ಹಾಕ್ತೀವಿ, R ಡ್ಯಾಶ್ ಅಂತ ಅನ್ಕೊಳ್ಳಿ, OH ಬರೀತೀರ. ಇಲ್ಲೂ ಕೂಡ OH ಬಾಂಡೆಡ್ ಟು sp3 ಕಾರ್ಬನ್ ಆಟಮ್ ಮೇಲೆ. ಬಟ್ ಇಲ್ಲಿ ಆಲ್ಕೈಲ್ ಗ್ರೂಪ್ ನೋಡಿ ಎರಡು ಇದೆ, ಅಂದರೆ ಈ ಕಾರ್ಬನ್ನು ಈ ಆಲ್ಕೈಲ್ ಗ್ರೂಪ್ಗೆ ಜೊತೆಗೆ ಒಂದು CC ಬಾಂಡ್ಸು, ಮತ್ತೆ ಈ ಆಲ್ಕೈಲ್ ಗ್ರೂಪ್ ಜೊತೆಗೆ ಅನದರ್ CC ಬಾಂಡ್ಸ್. ಇಟ್ಸ್ ಫಾರ್ 2 CC ಬಾಂಡ್ಸ್ RCH R-OH. This type of alcohol is called secondary alcohol. Secondary alcohol noted as 2 degree alcohol. ಇಲ್ಲಿ ನೋಡಿ ಈ ಕಾರ್ಬನ್ ಆಟಮ್ ಇದೆ ನೋಡಿ, ಈ ಕಾರ್ಬನ್ ಆಟಮ್ ನಾವು ಏನಂತ ಕರಿತೀವಿ ನೋಡಿ, ಸೆಕೆಂಡರಿ ಕಾರ್ಬನ್ ಆಟಮ್. ನೆಕ್ಸ್ಟ್ ಸೆಕೆಂಡರಿ ಕಾರ್ಬನ್ ಆಟಮ್ ಅಲ್ಲಿ ಇನ್ನೂ ಒಂದು H ಇದೆ ಅಲ್ವಾ, ಆ H ನ ನೀವು ರಿಪ್ಲೇಸ್ ಮಾಡಿ ಆ್ಯಂಡ್ ಅನದರ್ ಆಲ್ಕೈಲ್ ಗ್ರೂಪ್ ಹಾಕಿದ್ರಿ ಅನ್ಕೊಳ್ಳಿ. ಸಪೋಸ್ ಮತ್ತೆ ನೋಡಿ R ಬರೀತೀರಾ, ಸಿ ಒನ್ ಆಫ್ ದ ಹೈಡ್ರೋಜನ್ ಆಟಮ್ ಇನ್ ಸೆಕೆಂಡರಿ ಕಾರ್ಬನ್ ಆಟಮ್ ಇಸ್ ರಿಪ್ಲೇಸ್ಡ್ ಬೈ ಆ್ಯನ್ ಅನದರ್ ಆಲ್ಕೈಲ್ ಗ್ರೂಪ್. ಅಂದರೆ ಒಂದು H ನ ರಿಪ್ಲೇಸ್ ಮಾಡಿ ಅನದರ್ ಆಲ್ಕೈಲ್ ಗ್ರೂಪ್ನ ಆ್ಯಡ್ ಮಾಡ್ತೀವಿ. ದಿಸ್ ಟೈಪ್ ಆಫ್ ಆಲ್ಕೋಹಾಲ್ ಇಸ್ ಕಾಲ್ಡ್ ಟರ್ಷಿಯರಿ ಆಲ್ಕೋಹಾಲ್, called 3 degree alcohol ಅಂತ ಕರಿತೀವಿ. This carbon atom is called tertiary carbon atom. Primary alcohol, secondary alcohol, tertiary alcohols ಅಲ್ಲೂ ಈ ಮೂರು ಟೈಪ್ಸ್ ಆಫ್ ಆಲ್ಕೋಹಾಲ್ಸ್ ಅಲ್ಲೂ ಕೂಡ OH ಗ್ರೂಪ್ ಬಾಂಡೆಡ್ ಟು sp3 ಕಾರ್ಬನ್ ಆಟಮ್. ಈ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಲ್ಕೋಹಾಲ್ ಜನರಲ್ ಸ್ಟ್ರಕ್ಚರ್ is very important for your next concept and next reaction. ತುಂಬ ಸಿಂಪಲ್ ಆಗೈತೆ, ನೀವು ಬಾಯಟ್ ಮಾಡ್ತಾ ಕೂತ್ಕೋಬಾರ್ದು. ಪ್ರೈಮರಿ ಅಂತಂದರೆ RCH2OH, ಸೆಕೆಂಡರಿ ಒಂದು ಕಲ್ತ್ಕೊಂಡ್ರು ಸಾಕು, ಪ್ರೈಮರಿಲಿ ಒಂದು H ರಿಮೂವ್ ಮಾಡಿ ಒಂದು R ಡ್ಯಾಶ್ ಹಾಕ್ತೀರ. ಟರ್ಷರಿಯಲ್ಲಿ ಸೆಕೆಂಡರಿ ಗೊತ್ತಿದ್ರೆ ಸಾಕು, ಒಂದು H ರಿಮೂವ್ ಮಾಡಿ ಟು ಗೆಟ್ ಅನದರ್ ಆಲ್ಕೈಲ್ ಗ್ರೂಪ್, R ಡ್ಯಾಶ್ R ಡಬಲ್ ಡ್ಯಾಶ್, ವೇರ್ R ಡ್ಯಾಶ್ R ಡಬಲ್ ಡ್ಯಾಶ್ ಮೇ ಬಿ ಸೇಮ್ ಆಲ್ಕೈಲ್ ಗ್ರೂಪ್ ಆಗಿರ್ಬೋದು, ಆರ್ ಡಿಫ್ರೆಂಟ್ ಆಲ್ಕೈಲ್ ಗ್ರೂಪ್ ಅವರು ಕೂಡ ಆಗಿರ್ಬೋದು.
ದಿಸ್ ಇಸ್ ದ ಕ್ಲಾಸಿಫಿಕೇಶನ್ ಆಫ್ ವಿಚ್ ಟೈಪ್ ಆಫ್ ಆಲ್ಕೋಹಾಲ್? ಮಾನೋಹೈಡ್ರಿಕ್ ಆಲ್ಕೋಹಾಲ್. ಅನದರ್ ಒನ್ ಟೈಪ್ ಆಫ್ ಆಲ್ಕೋಹಾಲ್ ಬರುತ್ತೆ ನೋಡಿ. ಯಾವ ಥರ ಬರೀತೀವಿ ಅಂದರೆ ಅದು CH2 ಡಬಲ್ ಬಾಂಡ್ CH2 OH ಅಂತ ಬರೀತೀವಿ ನೋಡ್ರಪ್ಪ. ಇಲ್ಲೂ ಕೂಡ OH ಗ್ರೂಪ್ ಒಂದೇ ಇದೆ. ದಿಸ್ ಇಸ್ ಆಲ್ಸೋ ಮಾನೋಹೈಡ್ರಿಕ್ ಆಲ್ಕೋಹಾಲ್. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸಿಂಗಲ್ ಬಾಂಡ್, ದಿಸ್ ಇಸ್ ಎನ್ sp3 ಕಾರ್ಬನ್ ಆಟಮ್. ಇದು CC ಡಬಲ್ ಬಾಂಡ್ ಇದೆ ಅಲ್ವೇನ್ರಿ? ಈ ಕಾರ್ಬನ್ ಆಟಮು sp2 ಕಾರ್ಬನ್ ಆಟಮ್. ಹೌದಾ? ನೋಡಿ, ದ OH ಗ್ರೂಪ್ ಬಾಂಡೆಡ್ ಟು sp3 ಕಾರ್ಬನ್ ಆಟಮ್ ನೆಕ್ಸ್ಟ್ ಟು ಕಾರ್ಬನ್ ಡಬಲ್ ಬಾಂಡ್. This type of monohydric alcohol you called as allylic alcohol. ನೋಡಿ, ಸ್ಟ್ರಕ್ಚರ್ ಗೊತ್ತಿರ್ಬೇಕು ನಿಮಗೆ. CH2 ಡಬಲ್ ಬಾಂಡ್ CH2. ಪುನಃ ಮತ್ತೆ ನೀವು CH2 ಡಬಲ್ ಬಾಂಡ್ CH2 ದಿಸ್ ಇಸ್ ನಾಟ್ ಎನ್ ಅಲೈಲಿಕ್ ಆಲ್ಕೋಹಾಲ್. ಅಲೈಲಿಕ್ ಆಲ್ಕೋಹಾಲ್ ಅಂದ್ರೆ ದ OH ಗ್ರೂಪ್ ಬಾಂಡೆಡ್ ಟು sp3 ಕಾರ್ಬನ್ ಆಟಮ್ ನೆಕ್ಸ್ಟ್ ಅದ್ರ ಪಕ್ಕನೆ ಕಾರ್ಬನ್ ಡಬಲ್ ಬಾಂಡ್ ಇರಬೇಕು. ದಟ್ ಇಸ್ ಕಾಲ್ಡ್ ಅಲೈಲಿಕ್ ಆಲ್ಕೋಹಾಲ್ ಅಂತ ಕರಿತೀವಿ. ಈ ಅಲೈಲಿಕ್ ಆಲ್ಕೋಹಾಲ್ ಅಂದ್ರೆ ಈ ಕಾರ್ಬನ್ ಆಟಮ್ ನಾವು ಅಲೈಲಿಕ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. ದಿಸ್ ಕಾರ್ಬನ್ ಇಸ್ ಕಾಲ್ಡ್ ವಾಟ್? ಅಲೈಲಿಕ್ ಕಾರ್ಬನ್ ಆಟಮ್. ದಿಸ್ ಈಸ್ ಆಲ್ಸೋ ನೋಡಿ CC ಬಾಂಡ್ಸ್ ಒಂದೇ ತಾನೇ ಇರೋದು ನೋಡಿ. ಇದಕ್ಕೂ ಇಲ್ಲಿ CH2OH ತರನೇ ಇದೆ ನೋಡಿ. CH ಆದ್ಮೇಲೆ ಒಂದೇ ಕಾರ್ಬನ್ ಬಾಂಡ್ ಆಗಿದೆ. ಆದರೆ ನಾವು ಇನ್ನೂ ಪರ್ಟಿಕ್ಯುಲರ್ ಆಗಿ ನೋಡಿ ಪ್ರೈಮರಿ ಅಲೈಲಿಕ್ ಆಲ್ಕೋಹಾಲ್ ಅಂತ ಕರೀತೀವಿ ನೋಡಪ್ಪ. ಇದು ಜನರಲ್ ಫಾರ್ಮ್ ಒಂದು ಗೊತ್ತಿದೆ, CH2 ಡಬಲ್ ಬಾಂಡ್ CH2OH. ಸೆಕೆಂಡರಿ ಏನು ಬರೀತಾರೆ ನೋಡಿ, ಪ್ರೈಮರಿಲಿ ಗೊತ್ತಿದೆ. ಒಂದು H ರಿಪ್ಲೇಸ್ ಮಾಡಿದ್ರೆ ತಾನೆ, ಎಲ್ಲರೂ ರಿಪ್ಲೇಸ್ ಮಾಡಿದ್ದೀರಾ ಪ್ರೈಮರಿ ಕಾರ್ಬನ್ ಆಟಮಲ್ಲಿ. ಇಲ್ಲೂ ಕೂಡ ಅಷ್ಟೇನೆ. ಇದನ್ನ ಈ ಅಲೈಲಿಕ್ ಕಾರ್ಬನ್ ಆಟಮ್ ಅಲ್ಲಿ ಒನ್ ಆಫ್ ದ ಹೈಡ್ರೋಜನ್ ಆಟಮ್ ಕ್ಯಾನ್ ಬಿ ರಿಪ್ಲೇಸ್ಡ್. CH2 ಡಬಲ್ ಬಾಂಡ್ CHR-OH. This is also sp3 carbon atom. This is also allylic alcohol, no doubt, 100%. But the type of allylic alcohol is called what? Secondary allylic alcohol. Next ಏನು ಬರೀತೀರಾ ನೋಡಿ, ಇನ್ನೂ ಒಂದು H ಇದೆ ತಾನೆ. ಅವಾಗ ಏನು ಮಾಡ್ತೀರಾ? CH2 ಡಬಲ್ ಬಾಂಡ್ CHCR-OH. This type of alcohol is called tertiary allylic alcohol. ಇಷ್ಟು ಎಕ್ಸಾಂಪಲ್ ಅಲ್ಲಿ ನೋಡಿ, ಪ್ರೈಮರಿ ಸೆಕೆಂಡರಿ ಅಲೈಲಿಕ್ ಅಲ್ಲಿ OH ಗ್ರೂಪ್ ಬಾಂಡೆಡ್ ಟು ವಿಚ್ ಕಾರ್ಬನ್ ಆಟಮ್? sp3ನೇ. ಬಟ್ OH ಗ್ರೂಪ್ ಎಷ್ಟಿದೆ? ಒಂದೇನೆ. ಅಂದರೆ ಮಾನೋಹೈಡ್ರಿಕ್ ಆಲ್ಕೋಹಾಲ್ ಪ್ರೈಮರಿ ಸೆಕೆಂಡರಿ ಟರ್ಷಿಯರಿ, ಅದರಲ್ಲೂ ಅಲೈಲಿಕ್ಕಲ್ಲೂ ಪ್ರೈಮರಿ ಅಲೈಲಿಕ್ಕು, ಸೆಕೆಂಡರಿ ಅಲೈಲಿಕ್ ಆ್ಯಂಡ್ ಟರ್ಷರಿ ಅಲೈಲಿಕ್. ಓಕೆ, ಇನ್ನೊಂದು ಥರ ಇದೆ ನೋಡಿ, ಇನ್ನೂ ತುಂಬ ಸಿಂಪಲ್ ಆಗಿದೆ. ಯಾವ ಥರ ಅಂತಂದರೆ ನೋಡಿ, ಇನ್ನೊಂದು ಬೆನ್ಸಿನ್ ರಿಂಗ್ ಬರೀತೀರ, CH2OH ಅಂತ ಬರೀತೀರಾ ನೋಡ್ರಪ್ಪ. ಇದೂ ಒಂದೇನೆ ಅಥವಾ ಕೆಲವರು ರೆಫರೆನ್ಸ್ ಈ ಥರ ಕೊಟ್ಟಿರ್ತಾರೆ. ಕಾರ್ಬನ್ ಆಟಮ್ 6 ಇದೆಯಾ? C6H. ಬೆಂಜಿನಲ್ಲಿ ಒಂದೇ 6 ಇದೆ, ಬಟ್ ಇಲ್ಲಿ ಒಂದು ರಿಪ್ಲೇಸ್ ಮಾಡಿದ್ದೀವಿ, C6H5 CH2OH ಅಂತ ಬರೀತೀವಿ. ಇದನ್ನು C6H5 CH2OH ಅಥವಾ ನೀವು ಬೆಂಜಿನ್ ರಿಂಗ್ ಬರೆದು CH2OH ಅಂತ ಬರೆದ್ರು ಸಾಕು. ಇಲ್ಲೂ ನೋಡಿ, ಇಲ್ಲಿ OH ಗ್ರೂಪ್ ದಿಸ್ ಇಸ್ ಆಲ್ಸೋ ಬಾಂಡೆಡ್ ಟು sp3 ಕಾರ್ಬನ್ ಆಟಮ್. ದ OH ಗ್ರೂಪ್ ಬಾಂಡೆಡ್ ಟು sp3 ಕಾರ್ಬನ್ ಆಟಮ್. ನೆಕ್ಸ್ಟ್ ಏನಿದೆ? ಆರೋಮ್ಯಾಟಿಕ್ ರಿಂಗ್. ದಿಸ್ ಟೈಪ್ ಆಫ್ alcohol is called benzylic alcohol. This type of alcohol is called benzylic alcohols. Antandre this is a type of alcohols in which the OH group is bonded to sp3 carbon atom next to aromatic ring is called benzylic alcohol. ಈ ಕಾರ್ಬನ್ ಆಟಮ್ ಇದೆ ನೋಡಿ, ಇಲ್ಲಿ ಇದು ಮತ್ತೆ ಇಲ್ಲಿ ಇದನ್ನು ನಾವು ಬೆನ್ಸೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಬೆನ್ಸೈಲಿಕ್ ಕಾರ್ಬನ್, ಇಲ್ಲಿ ಬೆನ್ಸೈಲಿಕ್ ಅಂತ ಕರೀತೀವಿ. ದಿಸ್ ಇಸ್ ಆಲ್ಸೋ ಎನ್ ಬೆನ್ಸೈಲಿಕ್ ಕಾರ್ಬನ್ ಆಟಮ್. ತುಂಬ ಸಿಂಪಲ್ ಆಗಿದೆ. ನೆಕ್ಸ್ಟ್ ಏನು ಮಾಡ್ತೀರಾ? ಇಲ್ಲಿ ಇನ್ನೂ ಕೂಡ ಈ ಬೆನ್ಸೈಲಿಕ್ ಕಾರ್ಬನ್ ಆಟಮಲ್ಲಿ ಎಷ್ಟು ಇನ್ನೂ 2 ಇದೆಯಾ? ದಿಸ್ 2 ಹೈಡ್ರೋಜನ್ ಆಟಮ್ ಆರ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಅನದರ್ ಆಲ್ಕೈಲ್ ಗ್ರೂಪ್. ಆದರೆ ಏನಂತ ಕರೀತೀರಾ? ಸೆಕೆಂಡರಿ ಬೆನ್ಸೈಲಿಕ್ ಆಲ್ಕೋಹಾಲ್, ಟರ್ಷರಿ ಬೆನ್ಸೈಲಿಕ್ ಆಲ್ಕೋಹಾಲ್. ತುಂಬ ಸಿಂಪಲ್. ಅಲೈಲಿಕ್ ಯಾವ ಥರ ಮಾಡಿರಿ?
ಅದೇ ಥರ ಬೆಂಜೈಲಿಕ್. ಆವಾಗ ಅದನ್ನು ನೀವು ಸೆಕೆಂಡರಿ ಬೆಂಜೈಲಿಕ್ ಕಾರ್ಬನಾಟಮ್, ಟರ್ಸರಿ ಬೆಂಜೈಲಿಕ್ ಕಾರ್ಬನಾಟಮ್ ಅಂತ ಕರೀತೀರ. ಏನು ಮಾಡಿಬಿಡಿ, ಇಲ್ಲಿ ಎಚ್ ಇದೆ ಅಲ್ವಾ, ಸೆಕೆಂಡರಿ ಬೇಕಂದ್ರೆ ಏನು ಮಾಡ್ತೀರಾ, C6H5CH This is an secondary benzylic carbon and secondary benzylic alcohol. ಟರ್ಷರಿ ಬೇಕಾದ್ರೆ ಏನಿಲ್ಲ, ಇನ್ನೊಂದು ಬೆಂಜೈಲಿಕ್ ಸೆಕೆಂಡರಿ ಬೆಂಜೈಲಿಕ್ ಕಾರ್ಬನ್ ಆಟಮಲ್ಲಿ ಎಚ್ನ ರಿಮೂವ್ ಮಾಡಿ ಒಂದು R' ಹಾಕಿ ಇನ್ನೊಂದು ಆಲ್ಕಲ್. ಇಟ್ಸ್ ಕಾಲ್ಡ್ ಟರ್ಷರಿ ಬೆಂಜೈಲಿಕ್ ಆಲ್ಕೋಹಾಲ್ಸ್. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಷ್ಟು ನೋಡಿ, ಪ್ರೈಮರಿ, ಸೆಕೆಂಡರಿ, ಟರ್ಸರಿ, ಅಲೈಲಿಕ್ಕು, ಬೆಂಜೈಲಿಕ್ಕಲ್ಲೂ ಕೂಡ OH ಗ್ರೂಪ್ ಎಷ್ಟಿದೆ ಒಂದೇ ತಾನೆ. ಅಂದರೆ ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ classified into based on the OH group is bonded to sp3 carbon atom, primary, secondary, tertiary, allylic and benzylic alcohol. ಅರ್ಥ ಆಗಿದೆ ಇಷ್ಟು. ನೆಕ್ಸ್ಟ್ OH ಗ್ರೂಪ್ sp2 ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದ್ರೆ ಯಾವ ಥರ ಕರೀತಾರೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, CH2 ಬರೀತೀರಪ್ಪ, CH2 ಡಬಲ್ ಬಾಂಡ್ CH, ಇಲ್ಲಿ OH. ಈ OH ಗ್ರೂಪ್ ನೋಡಿ ಡೈರೆಕ್ಟಾಗಿ ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್. ನೆಕ್ಸ್ಟ್ ಇದು sp2 ಕಾರ್ಬನ್ ಆಟಮ್. OH ಗ್ರೂಪ್ ಬಾಂಡೆಡ್ ಟು sp2 ಕಾರ್ಬನ್ ಆಟಮ್ ಇನ್ aliphatic. That's very important. In aliphatic hydrocarbon is called vinylic alcohol. Suppose ಅದು ಏನಾದ್ರೂ ಬೆಂಝೀನ್ ರಿಂಗಿಗೆ ಕನೆಕ್ಟ್ ಆದ್ರೆ ನಾವು ಫಿನಾಲ್ಸ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ಸೋ ಆಲ್ ಕಾರ್ಬನ್ ಆಟಮ್ ಇನ್ ಬೆಂಝೀನ್ ರಿಂಗ್ ಇಸ್ sp2ನೇ, ಕರೆಕ್ಟಾ. ಬಟ್ ಇಲ್ಲಿ ಆರೋಮ್ಯಾಟಿಕ್ ರಿಂಗ್ ಆಗಿದೆ, ಅದನ್ನು ನಾವು ಫಿನಾಲ್ ಅಂತ ಕರಿತೀವಿ, ಫಿನಾಲ್. ಬಟ್ ಇಲ್ಲಿ ಆಲಿಫ್ಯಾಟಿಕ್ಗೆ sp2ಗೂ ಡೈರೆಕ್ಟ್ ಆಗಿದ್ರೆ ಅದನ್ನು ನಾವು ವಿನೈಲಿಕ್ ಅಂತ ಕರಿತೀವಿ. ದಿಸ್ ಕಾರ್ಬನ್ ಆಟಮ್ ಇಸ್ ಕಾಲ್ಡ್ ವಿನೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ನಲ್ಲ, ದಿಸ್ ಕಾರ್ಬನ್ ಇಸ್ ಕಾಲ್ಡ್ ವಾಟ್, ವಿನೈಲಿಕ್ ಕಾರ್ಬನ್ ಆಟಮ್. ದಿಸ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ಮಾನೋಹೈಡ್ರಿಕ್ ಆಲ್ಕೋಹಾಲ್. ನೆಕ್ಸ್ಟ್ ಮೂವ್ ಆನ್ ಟು ಡೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತಂದ್ರೆ ಏನು ಅಂತ ನೋಡೋಣ. ಓಕೆ, ಡೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತಂದ್ರೆ ಏನು, ಇಟ್ಸ್ ಕಂಟೈನ್ 2OH ಗ್ರೂಪ್. ಎಕ್ಸಾಂಪಲ್ ಯಾವ್ದು ಬರೀತಾರೆ ನೋಡ್ರಪ್ಪ, ತುಂಬ ಸಿಂಪಲ್, ಗ್ಲೈಕಾಲ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಎಥಿಲೀನ್ ಗ್ಲೈಕಾಲ್. ನೆಕ್ಸ್ಟ್ OH ಗ್ರೂಪ್ ಎರಡಕ್ಕಿಂತ ಜಾಸ್ತಿ ಇದಾರಪ್ಪ, ಮೂರಿತ್ತು ಅನ್ಕೊಳ್ಳಿ, ಅದನ್ನು ನಾವು ಪಾಲಿಹೈಡ್ರಿಕ್ ಅಂತ ಕರಿತೀವಿ. ಮೋರ್ ದ್ಯಾನ್ 2OH ಗ್ರೂಪ್ ಇದ್ರೆ ಅದನ್ನು ಪಾಲಿಹೈಡ್ರಿಕ್ ಆಲ್ಕೋಹಾಲ್. ಎಕ್ಸಾಂಪಲ್ ಗ್ಲಿಸರಾಲ್. ದಿಸ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ಆಲ್ಕೋಹಾಲ್ಸ್. ನೆಕ್ಸ್ಟ್ ಫಿನಾಲ್ಗೆ ಹೋಗೋಣ ನೋಡಿ. ಫಿನಾಲ್ ತುಂಬ ಸಿಂಪಲ್, ಆಲ್ರೆಡಿ ಗೊತ್ತಿದೆ. ಬೆಂಝೀನ್ ಅಂದರೆ ಒಂದು ಅರಿನಲ್ಲಿ ಒಂದು ಸಿಂಪಲ್ ಬೆಂಝೀನಲ್ಲಿ ನೀವು ಒಂದು ಎಚ್ನ ರೀಪ್ಲೇಸ್ ಮಾಡಿ ಒಂದು OH ಗ್ರೂಪ್ನ ಆಡ್ ಮಾಡ್ತೀರಾ ಟು ಗಿವ್ C6H5OH. ನೆಕ್ಸ್ಟ್ ನೋಡಿ ಫಿನಾಲ್ಸ್ ಗೊತ್ತಾಯ್ತು. ಕ್ಲಾಸಿಫಿಕೇಶನ್ ಆಫ್ ಫಿನಾಲ್ಸ್ ಏನು ಬರೀತೀರಾ, ಸೇಮ್ ಮತ್ತೇನು ಹೇಳಿ, ಮಾನೋಹೈಡ್ರಿಕ್ ಫಿನಾಲ್ ಅಂತಂತಂದ್ರೆ ಏನು, ಇಟ್ಸ್ ಕಂಟೈನ್ 1OH ಗ್ರೂಪ್. ಡೈಹೈಡ್ರಿಕ್ ಫಿನಾಲ್ ಅಂತಂದ್ರೆ ಏನು, ಇಟ್ಸ್ ಕಂಟೈನ್ 2OH ಗ್ರೂಪ್. ಬೆಂಝೀನ್ ರಿಂಗಲ್ಲಿ 2 OH ಗ್ರೂಪ್ ಇರುತ್ತೆ ನೋಡ್ರಿ. ಇದು ನಾವು ಕಾಮನ್ ಆಗಿ ನೋಡಿ ಕೆಟೆಕಾಲ್ ಅಂತ ಕರಿತೀವಿ. ನಿಮಗೆ ಐಯುಪ್ಯಾಕ್ ನಾಮಿನ್ಕ್ಲೇಚರ್ ಬರುತ್ತೆ ನೋಡಿ, ಆರ್ಥೋದಲ್ಲಿ ಬಂದರೆ ಸೇಮ್ ಕೆಟೆಕಾಲ್ ಅಂತ ಬರೀತೀರಾ. ಇದೇ OH ಗ್ರೂಪು ಮೆಟಾ ಬಂದರೆ ರೆಸೋರ್ಸಿನಾಲ್ ಅಂತ ಬರೀತೀರಾ. ಪ್ಯಾರಾದಲ್ಲಿ ಬಂದರೆ ನೋಡಿ ಇದೇ OH ಗ್ರೂಪು ಕ್ವಿನಾಲ್ ಅಥವಾ ಹೈಡ್ರೋ ಕ್ವಿನೋನ್ ಅಂತ ಬರೀತೀರಾ. ಓಕೆನಾ, ನಾಮಿನ್ಕ್ಲೇಚರ್ ಓದ್ತಿರೋ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಓಕೆ, 2OH ಗ್ರೂಪ್ ಇದೆ. ನೆಕ್ಸ್ಟ್ ಮೋರ್ ದೆನ್ 2 ಇದ್ರೆ ಅದನ್ನು ನಾವು ಪಾಲಿಹೈಡ್ರಾಕ್ಸಿ ಫಿನಾಲ್ ಅಂತ ಕರಿತೀವಿ ಅಷ್ಟೇ. ಇದು ನಾವು ಪೈರಾಗಲಾಲ್ ಅಂತ ಕರಿತೀವಿ, ಒಬ್ಬ ಕಾಂಪೌಂಡ್ ಪೈರಾಗಲಾಲ್. ಇದಿಷ್ಟು ಕ್ಲಾಸಿಫಿಕೇಶನ್ ಆಫ್ ಫಿನಾಲ್. ನೀವು ಆಲ್ರೆಡಿ ಆಲ್ಕೋಹಾಲ್ಸಲ್ಲಿ ಓದಿರ್ತೀರ. ಬೆಂಜೈಲಿಕ್ ನೋಡಿ, ಬೆಂಜೈಲಿಕ್ಕಲ್ಲಿ ನೀವು ಈ ಥರ ಸ್ಟ್ರಕ್ಚರ್ ಬರ್ದಿರಿ, ಜ್ಞಾಪನ ಇದೆಯಾ ನೋಡಿ. ಬಟ್ ದಿಸ್ ಈಸ್ ನಾಟ್ ಆ್ಯಂಡ್ ಫಿನಾಲ್. OH ಗ್ರೂಪ್ ಇದೆ, ಬಟ್ ಅದು ಆರೋಮ್ಯಾಟಿಕ್ ಆಲಿಫ್ಯಾಟಿಕ್ ಚೈನ್ಗೆ ಅಟ್ಯಾಚ್ ಆಗಿದೆ. ಬಟ್ ಇಲ್ಲಿ OH ಗ್ರೂಪ್ ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ ನೋಡಿ. ಇದನ್ನ ಫಿನಾಲ್ ಅಂತ ಕರಿತೀವಿ. ದಟ್ ಈಸ್ ನಾಟ್ ಎ ಫಿನಾಲ್, ದಿಸ್ ಈಸ್ ಆನ್ ಆಲ್ಕೋಹಾಲ್. ಅದ್ಲೂ ಕೂಡ ನೀವು ಹೇಳ್ಬೇಕಾದ್ರೆ ಆರೋಮ್ಯಾಟಿಕ್ ಆಲ್ಕೋಹಾಲ್ ಅಂತ ಬೇಕಾದ್ರೆ ಕರಿಬೋದಪ್ಪ. ಈ ಥರ್ಸ್ ಬಂದ್ರಪ್ಪ. ನೆಕ್ಸ್ಟ್ ಈ ಥರ್ಗೆ ನೀವು ಜನರಲ್ ಫಾರ್ಮುಲಾ ROR' ಅಂತ ಬರೀತೀರಾ, ಅಥವಾ ROAR ಅಂತ ಬರೀತೀರಾ, ಅಥವಾ AROAR ಅಂತಲೂ ಕರಿಬೋದು. ಈಗ ನೋಡಿ, ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ತಗೊಂಡಿದ್ದೀರಾ,
ಒನ್ ಆಫ್ ದ ಹೈಡ್ರೋಜನ್ ಆಟಮ್ನ ರೀಪ್ಲೇಸ್ ಮಾಡಿ ಆಲ್ಕಾಕ್ಸಿ ಗ್ರೂಪ್ನ ಆ್ಯಡ್ ಮಾಡ್ತಿದ್ರೆ ಟು ಗೆಟ್ ಆರ್ ಒ ಆರ್, ಅಥವಾ ಸಿಂಪ್ಲಿ ನೀವು ಎರಡು ಕೂಡ ನಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು, ನೀವು ಆರ್ ಡ್ಯಾಶ್ ತಗೋಬೋದು. ಆಲ್ಕಾಕ್ಸಿ ಡೆರಿವೇಟಿವ್ಸ್ ಆಫ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ and alkoxy derivatives of aromatic hydrocarbons, aryloxy derivatives of aliphatic hydrocarbons, aryloxy derivatives of aromatic hydrocarbons, ಟೋಟಲ್ ಆಗಿ ನಾವು ಈಥರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದು ಜನರಲ್ ಫಾರ್ಮುಲಾ ಫಾರ್ ಈಥರ್ ಅನ್ನು ಅಂದ್ಕೊಳ್ಳಿ. ಆರ್ ಒ ಆರ್ ಡ್ಯಾಶ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ಈಥರ್. ಕ್ಲಾಸಿಫಿಕೇಶನ್ ಯಾವ ಥರ ಮಾಡ್ತೀವಿ ಈಗ ನೋಡ್ಕೊಳ್ಳಿ. ಆರ್ ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ಇಸ್ ಈಕ್ವಲ್ ಟು CH3. ಅಂದರೆ ಎಲ್ಲೆಲ್ಲಿ ಆರ್ ಇದೆ ಆರ್ ಡ್ಯಾಶ್ ಇದೆ ಅಲ್ಲಿ ನೀವು CH3 ಬರೀರಿ. ಏನು ಬರೀತೀರಾ? CH3 O CH3. ಇದು ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ನೋಡ್ಕೊಳ್ಳಿ, ಇದೇ ಥರನೇ. ಸಪೋಸ್ ಆರ್ ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ಇಸ್ ಈಕ್ವಲ್ ಟು C2H5 ಅಂತ ಅಂದ್ಕೊಳ್ಳಿ. ಅವಾಗ ಏನು ಬರೀತೀರಾ? C2H5O C2H5 ಆಯಿತು ಅನ್ಕೊಳ್ಳಿ. ಇದು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ನೋಡಿ, ಆರ್ ಇಸ್ ಈಕ್ವಲ್ ಟು CH3, ಆರ್ ಡ್ಯಾಶ್ ಇಸ್ ಈಕ್ವಲ್ ಟು C2H5. ಅವಾಗ ನೋಡಿ CH3 O ಬರದೇ ಬರೀಬೇಕು, ಆರ್ ಡ್ಯಾಶ್ಗೆ C2H5 ಬರೆದ್ರಿ. ಇನ್ನೊಂದು ನೋಡಿ, ಆರ್ ಇಸ್ ಈಕ್ವಲ್ ಟು C2H5 ಅಂತ ಅಂದ್ಕೊಳ್ಳಿ, ಆರ್ ಡ್ಯಾಶ್ ಇಸ್ ಈಕ್ವಲ್ ಟು C6H5 ಅಂದರೆ ಫಿನೈಲ್ ಗ್ರೂಪ್ ಅಂತ. ಫಿನೈಲ್ C6H5. ಅವಾಗ ಏನು ಬರೀತೀರಾ? ಆರ್ ಜಾಗಕ್ಕೆ ಎಲ್ಲಿ ನೋಡ್ರಪ್ಪ, C2H5 ಬರೀತೀರಾ, O ಬರೀತೀರಾ, ಇನ್ನೊಂದು C6H5 ಬರೀತೀರಾ. ಇಲ್ಲಿ ನೋಡ್ರಪ್ಪ, ಇಷ್ಟು ಬರೆದಾಯ್ತು. ಈಗ ಇವೆರಡು ಎಕ್ಸಾಂಪಲ್ಲು ಮತ್ತು ಇವೆರಡು ಎಕ್ಸಾಂಪಲನ್ನು ಅಬ್ಸರ್ವ್ ಮಾಡಿ. ಅಂದರೆ ಈ ಥರನ ಕ್ಲಾಸಿಫಿಕೇಶನ್ ಹೆಂಗೆ ಮಾಡ್ತೀವಿ ಅನ್ನೋಕ್ಕೆ ನೋಡಿ, ತುಂಬ ಸಿಂಪಲ್. ಆಕ್ಸಿಜನ್ ಇಲ್ಲಿದೆ, ಈ ಎರಡು ಜೊತೆ ಲೋನ್ ಪೇರ್ ಇದ್ದೇ ಇರುತ್ತೆ ನೋಡಿ. ಈಗ ಇವೆರಡು ನೋಡ್ರಪ್ಪ ಎಕ್ಸಾಂಪಲ್. ಆಕ್ಸಿಜನ್ ಆ್ಯಂಡ್ ಐದರ್ ಸೈಡ್ ಆಫ್ ದ ಆಕ್ಸಿಜನ್. ಆಕ್ಸಿಜನ್ ಎರಡೂ ಕಡೆ ಮೀಥೈಲ್ ಇದೆಯಾ? ಆಕ್ಸಿಜನ್ ಎರಡೂ ಕಡೆ ಅಂದರೆ ಐದರ್ ಸೈಡ್ ಆಫ್ ಆಕ್ಸಿಜನ್ ಕಂಟೈನ್ ಈಥೈಲ್. ಈಥೈಲ್ ಸೇಮ್ ತಾನೆ, ಐಡೆಂಟಿಕಲ್ ಗ್ರೂಪ್ಸ್ ಇಸ್ ಕಾಲ್ಡ್ ಸಿಮೆಟ್ರಿಕಲ್ ಈಥರ್. ಇಟ್ಸ್ ಆಲ್ಸೋ ಕಾಲ್ಡ್ ಸಿಂಪಲ್ ಈಥರ್. ಫಸ್ಟ್ ಕ್ಲಾಸಿಫಿಕೇಶನ್ ಆಫ್ ಈಥರ್ ಯಾವುದು? ಸಿಂಪಲ್ ಆರ್ ಸಿಮೆಟ್ರಿಕಲ್ ಈಥರ್ ಅಂತ ಕರೀತೀವಿ. ಇನ್ ಈಥರ್ ದ ಆಲ್ಕೈಲ್ ಗ್ರೂಪ್ ಪ್ರೆಸೆಂಟ್ on the either side of the carbon atom is identical or same, is called simple or symmetrical ether. ಎಕ್ಸಾಂಪಲ್ ಬರೆದ್ರಾಯ್ತು. ಓಕೆನಾ? ನೆಕ್ಸ್ಟ್ ನೋಡಿ, ಈ ಎರಡು ಎಕ್ಸಾಂಪಲು. ಒಂದು ಕಡೆ ಕಾರ್ಬನ್ ಆಟಮಲ್ಲಿ ಮೀಥೈಲ್ ಇದೆ CH3, ಇನ್ನೊಂದು ಕಡೆ ಈಥೈಲ್ ಇದೆ. ಇನ್ನೊಂದರಲ್ಲಿ ಫಸ್ಟ್ ಈ ಕಡೆ ಈಥೈಲ್ ಇದೆ, ಆ ಕಡೆ ಫಿನೈಲ್ ಇದೆ. ಸೇಮ್ ಇದೆಯಾ? ಇಲ್ಲ ತಾನೆ. ಈಥೈಲು ಫಿನೈಲ್ ಮಿಕ್ಸ್ ಇದೆ, ಕಾಲ್ಡ್ ಮಿಕ್ಸ್ಡ್ ಈಥರ್. ಸೆಕೆಂಡ್ ಕ್ಲಾಸಿಫಿಕೇಶನ್, ಮಿಕ್ಸ್ಡ್ ಆರ್ ಅನ್ಸಿಮೆಟ್ರಿಕಲ್ ಈಥರ್. ಇನ್ ಈಥರ್ the two alkyl group present on the either side of the oxygen atom is different. It's called mixed or unsymmetrical ether ಅಂತ ಕರೀತಾರೆ. ಅರ್ಥ ಆಗಿದೆಯಾ? ಇನ್ನೂ ಒಂದು ಎಕ್ಸಾಂಪಲ್ ಇದೆ, ಯಾವ ಥರ ನೋಡ್ಕೊಳ್ಳಿ. C6H5O C6H5 ಇದು ನಾವು ಬೆನ್ಝೀನ್ ನೋಡಿ. ಅಪ್ಪ ಈ C6H5 ನಾವು ಈ ಥರನೂ ಬರೀತೀವಿ, AROAR ಅಂದರೆ ಅರೈಲ್ ಗ್ರೂಪ್. ದಿಸ್ ಈಸ್ ಆಲ್ಸೋ AR ಅಂದರೆ ಅರೈಲ್ ಗ್ರೂಪ್. ಫಿನೈಲ್ ಗ್ರೂಪ್. ದಿಸ್ ಈಸ್ ಆಲ್ಸೋ ಎನ್ ಆರೋಮ್ಯಾಟಿಕ್ ಗ್ರೂಪ್. ಎರಡೂ ಆರೋಮ್ಯಾಟಿಕ್ ಗ್ರೂಪೇ ಇದ್ರೆ ನಾವು ಆಲ್ಸೋ ಕಾಲ್ಡ್ ಆರೋಮ್ಯಾಟಿಕ್ ಈಥರ್ಸ್ ಅಂತಲೂ ಕೂಡ ಕರಿತೀವಿ. ದಿಸ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ಈಥರ್ ಬೇಸ್ಡ್ ಆನ್ ಅಂದರೆ ಆಲ್ಕೈಲ್ ಗ್ರೂಪು ಐದರ್ ಸೈಡ್ ಆಫ್ ದ ಆಕ್ಸಿಜನ್ ಆಟಮಲ್ಲಿ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಸಿಂಪಲ್ ಆರ್ ಸಿಮೆಟ್ರಿಕಲ್, ಮಿಕ್ಸ್ಡ್ ಆರ್ ಅನ್ಸಿಮೆಟ್ರಿಕಲ್, ಆ್ಯಂಡ್ ದ ಲಾಸ್ಟ್ ಟೈಪ್ ಆರೋಮ್ಯಾಟಿಕ್ ಈಥರ್ಸ್. ಇದಿಷ್ಟು ಆಲ್ಕೋಹಾಲ್ಸು, ಫಿನಾಲ್ಸು, ಈಥರ್ಸು
General introduction and the classification of alcohol, phenols and ether. Next move on to the IUPAC nomenclature of alcohol, phenols and ethers. IUPAC nomenclature ನೀವು ಯಾವ ಥರ ಮಾಡಬೇಕು ಅನ್ನೋದೆಲ್ಲ ನಿಮ್ಮದು ಫಂಡಮೆಂಟಲ್ ಫಸ್ಟ್ ಪಿ ಯು ಸಿನಲ್ಲಿ ಓದಿರ ಒಂದು ಚಾಪ್ಟರ್ ಇದೆ ಗೊತ್ತಿದೆ ನಿಮಗೆ. ಜಸ್ಟ್ ದ ರಿಕಾಲ್ಸ್ ಯುವರ್ ಮೆಮೊರಿ. ಅರ್ದು ಕುಡ್ದಿರೋದು ಎಷ್ಟು ಮಟ್ಟಿಗೆ ನೀವು ಅರ್ದು ಕುಡ್ದಿರೋ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡ್ಕೊಳ್ಳಿ. ಜನರಲಿ ನೀವು ಆಲ್ಕೋಹಾಲ್ಸನ್ನು ನಾವು ಆಲ್ಕೇನ್ ಅಂತ ಬರ್ಕೋತೀರಾ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ. ಈನ ರಿಮೂವ್ ಮಾಡಿ ಓ ಎಲ್ ಆಡ್ ಮಾಡ್ತೀವಿ. ಸಫಿಕ್ಸ್ ದಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್. ಸಫಿಕ್ಸ್ನ ಏನು ಯೂಸ್ ಮಾಡ್ತೀವಿ ಆಲ್ಕೋಹಾಲ್ಗೆ ಓ ಎಲ್. ಯಾವ ಥರ ನೇಮ್ ಕರಿತೀವಿ ಆಲ್ಕನಾಲ್ಸ್ ಅಂತ ಕರಿತೀವಿ. ಆಲ್ಕೇನಿಂದ ಒಂದು ಈನ ರಿಮೂವ್ ಮಾಡಿ ಓ ಎಲ್ ಹಾಕ್ತೀರಾ ಸಫಿಕ್ಸ್ ಆಗಿ ಟು ಗಿವ್ಸ್ ಎನ್ ಆಲ್ಕನಾಲ್ಸ್ ಅಂತ ಆಯ್ತು. ಈಗ ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ಎಕ್ಸಾಂಪಲ್. ಓ ಎಚ್ ಗ್ರೂಪ್ ಇದೆ. ಈಗ ನೀವು ನಂಬರಿಂಗ್ ಯಾವ ಕಡೆ ಕೊಡಬೇಕಂತ ಗೊತ್ತಾಗಿದೆ. ಓ ಎಚ್ ಗ್ರೂಪು ಲೀಸ್ಟ್ ನಂಬರ್ ಯಾವ ತಗೊಳುತ್ತೆ ನೋಡಿ. ಈ ಕಡೆ 1 2 ಈ ಕಡೆಯಿಂದ ಕೊಟ್ಟರೆ 1 2 3 ತಗೊಳುತ್ತೆ. ನಂಬರಿಂಗ್ ಕೊಡಿ 1 2 3 4. The position of OH group is 2, second carbon atom. The 2 is called locants ಅಂತ ಕರಿತೀವಿ. ಅಂದರೆ OH ಗ್ರೂಪ್ ಎಲ್ಲಿ ಬಾಂಡ್ ಆಗಿದೆ ಅಂತ ಓದುತ್ತೆ. 2 ಅಂತ ಗೊತ್ತಾಯ್ತು. ಈಗ ನಿಮ್ಗೆ 4 ಕಾರ್ಬನ್ ಆಟಮ್ ಇದೆ, ಬ್ಯೂಟಾನ್ ಅಂತ ಬರೀತೀರಾ. ಸೆಕೆಂಡ್ ಕಾರ್ಬನ್ ಆಟಮ್ ಅಲ್ಲಿ ಯಾವ ಗ್ರೂಪ್ ಇದೆ? OH ಗ್ರೂಪ್ ಇದೆ. ವಾಟ್ ಇಸ್ ದ ಸಫಿಕ್ಸ್ ಯೂಸ್ಡ್ ಇನ್ OH? ಆಲ್. ಬ್ಯೂಟಾನ್ ಟು ಆಲ್ ಅಂತ ಬರೀತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ನೀವು SN1 ರಿಯಾಕ್ಷನ್ಸ್ ಅಲ್ಲಿ ಓದಿದ್ದೀರಾ. ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಓದಿರ್ತೀನಿ. ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಕಾಮನ್ ನೇಮ್. IUPAC ನೇಮ್ ನೋಡಿ 1 2 3 ಕೊಡ್ತೀರಾ. ಇದೇನು ಇಲ್ಲ ಅಂತಂತಂದ್ರೆ ಪ್ರೊಪಾನ್ ಟುವಾಲ್ ಅಂತ ಬರೆದ್ಬಿಡ್ತೀರಿ. ಈ ಸೆಕೆಂಡ್ ಕಾರ್ಬನ್ ಟೈಮ್ಗೆ ಯಾವ ಗ್ರೂಪ್ ಇದೆ? ಮೀಥೈಲ್. ನೀವು ಹಿಂಗೆ ತಗೊಳಕ್ಕಾಗಲ್ಲ. ಲಾಸ್ಟ್ ಪೇರೆಂಟ್ ಚೈನಲ್ಲಿ ಹೈಯೆಸ್ಟ್ ಕಾರ್ಬನ್ ಆಟಮ್ ತಗೋಬೇಕು ಅಂತ ಗೊತ್ತಾಗಿದೆ. ಇವಾಗ ಏನು ಬರೀತೀರಾ? ಸೆಕೆಂಡ್ ಕಾರ್ಬನ್ ಆಟಮ್ ಯಾವ ಗ್ರೂಪ್ ಇದೆ? ಮೀಥೈಲ್. 2 ಮೀಥೈಲ್. 3 ಕಾರ್ಬನ್ ಆಟಮ್ ಇದೆ ಪ್ರೊಪಾನ್. ಸೆಕೆಂಡ್ ಕಾರ್ಬನ್ ಆಟಮ್ OH ಗ್ರೂಪ್ ಇದೆ ಟುವಾಲ್. ಸಿಂಪಲ್. ನೆಕ್ಸ್ಟ್ ನೋಡಿ CH2A CH2H ಗ್ಲೈಕಾಲ್ ಅಂತ ಕರಿತೀವಿ. IUPAC ನೋಡಿ ಕಾರ್ಬನ್ ಆಟಮ್ ಎಷ್ಟಿದೆ? 2 ಇದೆ. ಈಥೇನ್. ಫಸ್ಟ್ ಕಾರ್ಬನ್ ಆಟಮ್ 1, ಸೆಕೆಂಡ್ ಕಾರ್ಬನ್ ಆಟಮ್ 2. ಫಸ್ಟ್ ಕಾರ್ಬನ್ ಆಟಮ್ಗೂ ಯಾವ ಗ್ರೂಪ್? OH. ಸೆಕೆಂಡ್ಲು ಇದೆ ತಾನೆ. OH ಗ್ರೂಪ್ ಎಷ್ಟಿದೆ? 2 ಇದೆ. ಡೈ ಅಂತ ಬರೀತೀವಿ ನೋಡಿ. ಓಕೆನಾ? ಈಥೇನ್ ಫಸ್ಟ್ ಸೆಕೆಂಡ್ ಕಾರ್ಬನ್ ಆಟಮ್ಗಿದೆ 1, 2. OH ಗ್ರೂಪ್ ಎಷ್ಟಿದೆ? ಡೈ. ಸಫಿಕ್ಸ್ ಏನಾದ್ರು ಮಾಡ್ತೀರಾ? OL. ಈಥೇನ್ 1, 2 ಡಯಾಲ್. 3 ಇದ್ರೆ ಪ್ರೋಪೇನ್ 1, 2, 3 ಟ್ರಯಾಲ್ ಅಂತ ಬರೀತಿದ್ರಿ. ಓಕೆನಾ? ಇಲ್ಲಿ ನೋಡ್ರಪ್ಪ, ಇಲ್ಲೇನಿಲ್ಲ ಅಂದ್ರೆ ನಿಮಗೆ ಸೈಕ್ಲೋಪೆಂಟೇನ್ ಅಂತ ಓದಿದ್ದೀರಾ. ಇದಿಲ್ಲ ಅಂತಂದರೆ ಸೈಕ್ಲೋಪೆಂಟನಾಲ್ ಅಂತ ಓದ್ತೀರಾ. ಇನ್ನೊಂದು CH3 ಇದೆ. ಫಸ್ಟ್ ಪ್ರಿಯಾರಿಟಿ ನಿಮಗೆ OH ಗ್ರೂಪ್ ಕೊಡ್ತೀರಾ. ಸೆಕೆಂಡ್ ಮೀಥೈಲ್. ಏನು ಬರೀತೀರಾ ಹೇಳಿ? 2 ಮೀಥೈಲ್. ಸೈಕ್ಲಿಕ್ ರಿಂಗ್ ಇದೆಯಾ? ಸೈಕ್ಲೋ. ಕಾರ್ಬನ್ 5 ರಿಂಗಲ್ಲಿ ಪೆಂಟಾ. ಸಫಿಕ್ಸು OL. ಪೆಂಟನಾಲ್. 2 ಮೀಥೈಲ್ ಸೈಕ್ಲೋಪೆಂಟನಾಲ್. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಫಿನಾಲ್ಸ್ ಇದೆ. IUPAC ನೇಮ್ ಅಂಡ್ ಕಾಮನ್ ನೇಮ್ ಇಸ್ ಅಕ್ಸೆಪ್ಟೆಡ್ ಆಸ್ ಎ ಫಿನಾಲ್. ಇಲ್ಲಿದೆ ನೋಡಿ. ಬೆಂಜಿನ್ ರಿಂಗ್ಗೆ ನೀವು ನಾಮಿಕ್ಲೇಚರ್ ಮಾಡೋಕ್ಕಿಂತ ಮುಂಚೆ ನೋಡಿ, ಈ ಬೆಂಜಿನ್ ರಿಂಗಿಗೆ ನೀವು ಒಂದು ಗ್ರೂಪ್ ಇರಲೇಬೇಕು. ಸ್ಟಾರ್ಟಿಂಗ್ ಬೆಂಜಿನ್ ರಿಂಗ್ಗೆ ಒಂದು ಗ್ರೂಪ್ ಇದೆ, ಫಿನಾಲ್ ಅಂತ ಕರಿತೀವಿ. IUPAC ನೇಮ್ ಅಂಡ್ ಕಾಮನ್ ನೇಮ್. ಅದ್ರ ಪಕ್ಕ ಇದ್ರೆ ಅದು ನಾವು ಆರ್ಥೋ ಅಂತ ಕರಿತೀವಿ. ನೆಕ್ಸ್ಟ್ ಬಂದರೆ ವಿತ್ ರೆಸ್ಪೆಕ್ಟ್ ಇದು ನಾ ಹೇಳ್ತಿರೋದು ಮೆಟಾ ಅಂತ ಕರಿತೀವಿ. ಆಪೋಸಿಟ್ ಇದ್ರೆ ಅದನ್ನು ಪ್ಯಾರಾ ಪೊಸಿಷನ್ ಅಂತ ಕರಿತೀವಿ. ಓಕೆನಾ? ನೋಡ್ರಪ್ಪ, ಇಷ್ಟೇ. ಬೆಂಜಿನ್ ರಿಂಗಲ್ಲಿ ಯಾವುದೋ ಒಂದು ಗ್ರೂಪ್ ಇದೆ ಅಂದ್ಕೊಳ್ಳಿ. ಇನ್ನೊಂದು ಗ್ರೂಪು ಇಲ್ಲಿಗೆ ಬಂತು. ವಿತ್ ರೆಸ್ಪೆಕ್ಟು ಇದು ಆರ್ಥೋ. ಇಲ್ಲಿಗೆ ಬಂತ ಮೆಟಾ. ಆಪೋಸಿಟ್ ಬಂದರೆ ಪ್ಯಾರ. ಇದು ಗ್ರೂಪ್ಗೆ ಅದು ನೋಡಿ. ಸಪೋಸ್ ಅದು ಇಲ್ಲಿ ಅಕ್ಕಪಕ್ಕನೇ ಇದ್ರೆ ಅದು ಆರ್ಥೋನೇ. ನೆಕ್ಸ್ಟ್ ಅದು ಆಪೋಸಿಟ್ ಇದ್ರೆ ಪ್ಯಾರಾನೇ. ಇಲ್ಲಿ ನೋಡಿ, ಪಕ್ಕದ ಆದಮೇಲೆ ನೆಕ್ಸ್ಟ್ ಬಂದರೆ ಈಗ ಇದು ಮತ್ತು ಇದು ಮೆಟಾ ಪೊಸಿಷನ್. ಓಕೆನಾ? ಅದಕ್ಕೆ ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಗೆ IUPAC ನಾಮಿಕ್ಲೇಚರ್ ಗೊತ್ತಿದ್ರೆ ನಾಮಿಕ್ಲೇಚರ್ ಮಾಡ್ತಾ ಹೋಗ್ಬೋದು. ಇದು ಡೈಹೈಡ್ರಾಕ್ಸಿಫಿನಾಲ್. ದಿಸ್ ಈಸ್ ಆಲ್ಸೋ ಡೈಹೈಡ್ರಾಕ್ಸಿ ಪಾಲಿಹೈಡ್ರಾಕ್ಸಿ. ಆರ್ಥೋ ಪೊಸಿಷನ್ಲಿದೆ, ಮೆಟಾ ಪೊಸಿಷನ್ಲಿದೆ, ಪ್ಯಾರಾ ಪೊಸಿಷನ್ಲಿದೆ. ಇದಕ್ಕೆ ಕಾಮನ್ ನೇಮ್ ನೋಡಿ, ಕೆಟೆಕಾಲ್ ಅಂತ ಕರಿತೀವಿ. ಕೆಟೆಕಾಲ್. CATECHOL ಕೆಟೆಕಾಲ್. ರೆಸೋರ್ಸಿನಾಲ್,
ಹೈಡ್ರೋಕ್ವಿನೋನ್ ಅಥವಾ ನಾವು ಕ್ವಿನಾಲ್ ಅಂತ ಕರಿತೀವಿ. ಕಾಮನ್ ನೇಮ್, 3 ಕಾಮನ್ ನೇಮ್. ಐಯುಪ್ಯಾಕ್ ನೇಮ್ ಯಾವ ಥರ ಬರೀತೀರ ನೋಡಿ, ಬೆನ್ಝೀನ್ ಬರೀತೀರ. ಫಸ್ಟ್ ಬೆನ್ಝೀನ್, ರೂಟ್ ವರ್ಡ್ ಅಂತ ನೀವೇನು ಬರೀತೀರಿ ನೋಡಿ, ಬೆನ್ಝೀನ್. ಇಲ್ಲಿ ಫಸ್ಟ್ ಕಾರ್ಬನ್ ಆಟಮ್ ಸೆಕೆಂಡ್ ಕಾರ್ಬನ್ ಆಟಮ್ಗೆ 1,2 ಅಂತ ಬರೀಬೋದಾ. OH ಗ್ರೂಪ್ ಎಷ್ಟಿದೆ, 2 ಇದೆ. ಡೈ, ಸಫಿಕ್ಸ್ ಏನು, ಆಲ್. ಐಯುಪ್ಯಾಕ್ ನೇಮು ಬೆನ್ಝೀನ್ 1,2 ಡೈಹಾಲ್, ದಟ್ ಈಸ್ ದ ಫಸ್ಟ್ ಕಾಂಪೌಂಡ್ ನೇಮ್. ನೆಕ್ಸ್ಟ್ ನೋಡಿ, ಸೇಮೆ 1, 2, 3 ಇದೆ. ಬೆನ್ಝೀನ್ ಬರೀತೀರಾ, ಫಸ್ಟ್ ಪೊಸಿಷನ್ OH ಗ್ರೂಪ್ ಇದೆ. ನೆಕ್ಸ್ಟ್ ಇರೋದು ಯಾವುದು, 3 ತಾನೆ. 1,3 ಡೈಯಾಲ್. ಬೆನ್ಝೀನ್ ಸೇಮ್, ಬೆನ್ಝೀನ್ 1,3 ಡೈಯಾಲ್. ಐಯುಪ್ಯಾಕ್ ನೇಮ್ ಆಫ್ ದ ಸೆಕೆಂಡ್ ಕಾಂಪೌಂಡ್. ಕಾಮನ್ ನೇಮ್ ಏನು ಹೇಳಿ, ರೆಸೋರ್ಸಿನಾಲ್. ನೆಕ್ಸ್ಟ್ ನೋಡಿ, ಪೊಸಿಷನ್ ತಗೊಳ್ಳಿ, 1, 2, 3, 4. ಐಯುಪ್ಯಾಕ್ ನೇಮ್ ಏನು ಹೇಳಿ, ಬೆನ್ಝೀನ್ ಬರೀತೀರಾ. ಫಸ್ಟ್ ಕಾರ್ಬನ್ ಆಟಮ್ ಇದೆ OH, ಮತ್ತೆ ಫೋರ್ತ್ ಕಾರ್ಬನ್ ಆಟಮ್ ಇದೆ ಬೆನ್ಝೀನ್ 1,4 ಡಯಾಲ್. ಕಾಮನ್ ನೇಮು ಕ್ವಿನಾಲ್ ಅಂತ ಕರೀತೀವಿ. ನೆಕ್ಸ್ಟ್ ಇದೆ ನೋಡಿ, ಪೈರೋಗಲಾಲ್ ಅಂತ ಹೇಳಿತೀವಿ ನೋಡಿ, ಕಾಮನ್ ನೇಮು. ನಂಬರ್ ಕೊಡಿ, 1, 2, 3. ಇಲ್ಲಿ 2 ಇದೆ, ಇಲ್ಲಿ 3 ಇದೆ ನೋಡಿ, ಅಷ್ಟೇ. ರೂಟ್ ವರ್ಡ್ ಬೆನ್ಝೀನ್ ಬರೀತೀರಾ, ಬೆನ್ಝೀನ್. OH ಗ್ರೂಪ್ ಎಷ್ಟೆಷ್ಟನೇ ಕಾರ್ಬನ್ ಅಟ್ಯಾಚ್ ಆಗಿದೆ ಬರೀರಿ, 1, 2, 3. OH ಗ್ರೂಪ್ ಎಷ್ಟಿದೆ, 3 ಇದೆ, ಟ್ರೈ. OL ಹಾಕ್ತೀರಾ, ಬೆನ್ಝೀನ್ 1, 2, 3 ಟ್ರಯಾಲ್ ಅಂತ ಬರುತ್ತೆ. ದಟ್ ಈಸ್ ದ ಐಯುಪ್ಯಾಕ್ ನೇಮ್ ಆಫ್ ದಿಸ್ ಕಾಂಪೌಂಡ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕ್ರೆಜಾಲ್ಸ್ ಅಂತ ಗೊತ್ತಿ ನಿಮ್ಗೆ. ಅಸಿಡಿಟಿ ಆಫ್ ಫಿನಾಲ್ಸ್ ಅಲ್ಲಿ ನಿಮ್ಗೆ ಇದು ಬೇಕಾಗುತ್ತಪ್ಪ, ಕ್ರೆಜಾಲ್ ಅಂತ ಕರಿತೀವಿ. ಕಾಮನ್ ನೇಮು ಕ್ರೆಜಾಲ್. ಆರ್ಥೋ ಪೊಸಿಷನ್ ಇರುತ್ತೆ ನೋಡಿ, ಮೀಥೈಲ್ ಗ್ರೂಪ್ ಆರ್ಥೋ ಅಲ್ಲಿ, ಅದನ್ನ ಆರ್ಥೋ ಕ್ರೆಜಾಲ್ ಅಂತ ಕರಿತೀವಿ. ಮೆಟಾ ಬಂದರೆ ಮೆಟಾ ಕ್ರೆಜಾಲ್, ಪ್ಯಾರಾಗ್ ಬಂದರೆ ಪ್ಯಾರಾ ಕ್ರೆಜಾಲ್. ಇದು ಕಾಮನ್ ನೇಮ್. ಐಯುಪ್ಯಾಕ್ ನೇಮ್ ಏನಂತ ಬರೀತೀರಾ, ಪ್ರಿಯಾರಿಟಿ ಫಸ್ಟು 1, OH ಗ್ರೂಪ್ಗೆ 2. ಇದಿಲ್ಲ ಅಂತಂತಂದ್ರೆ ನೀವು ಫಿನಾಲ್ ಅಂತ ಬರೀತೀರಿ. ಕರೆಕ್ಟಾ? ಐಯುಪ್ಯಾಕ್ ನೇಮ್ ಕಾಮನ್ ನೇಮ್ ಹೇಳೋದು ಫಿನಾಲ್ ತಾನೆ. ಫಿನಾಲು ಸೆಕೆಂಡ್ ಪೊಸಿಷನ್ಗೆ ಯಾವ ಗ್ರೂಪ್ ಇದೆ ನೋಡಿ, ಮೀಥೈಲ್. ಅಂದರೆ ವಾಟ್ ಇಸ್ ದ ಐಯುಪ್ಯಾಕ್ ನೇಮ್, 2-ಮೀಥೈಲ್ ಫಿನಾಲ್. ಇದೇ ಥರ ಇಲ್ಲಿ ನೋಡಿ, 1, 2. ಇದಿಲ್ಲ ಅಂತಂದರೆ ಫಿನಾಲ್ ಅಂತ ಕರಿತಿದ್ರ. ಸೆಕೆಂಡ್ ಪೊಸಿಷನ್ ಯಾವ ಗ್ರೂಪ್ ಇದೆ, BR ಬ್ರೋಮೋ, 2-ಬ್ರೋಮೋ ಫಿನಾಲ್. CL ಇದ್ರೆ 2-ಕ್ಲೋರೋಫಿನಾಲ್. F ಇದ್ರೆ 2-ಫ್ಲೋರೋ ಫಿನಾಲ್. ಫಿನಾಲ್ದು ಮುಗಿತಾ? ನಾನು ಅವಾಗಲೇ ಹೇಳಿದ್ದೀನಿ, ಎಷ್ಟೇ ಎಕ್ಸಾಂಪಲ್ ಕೊಟ್ಟರು ಕಡಿಮೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ದು ನಿಮಗೆ ನಾಮಿಕ್ಲೇಚರ್ ಗೊತ್ತಿರಬೇಕಾಗ್ತದೆ. ಓಕೆ, ಗ್ಲ್ಯಾನ್ಸ್ ಮಾತ್ರ ಮಾಡ್ತಿರೋದು, ಆಗ್ಬೋದಾ? ನೆಕ್ಸ್ಟ್ ಇದಿಷ್ಟು ಆಲ್ಕೋಹಾಲ್ ಫಿನಾಲ್ಸು. ಈ ಥರ ನೋಡ್ರಪ್ಪ, ತುಂಬ ಸಿಂಪಲ್ ಆಗಿದೆ. ಈ ಥರ ಫಸ್ಟು ಇದು ಆಲ್ಕಾಕ್ಸಿಸ್ ಸಬ್ಸ್ಟೆನ್ಸ್. ಇವಿಷ್ಟು ಆಲ್ಕಾಕ್ಸಿಸ್ ಸಬ್ಸ್ಟೆನ್ಸ್, ಇದು ಕೂಡ ಆಲ್ಕಾಕ್ಸಿಸ್ ಸಬ್ಸ್ಟೆನ್ಸ್. ಅಂದರೆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನಿಂದ ಒಂದು H ರಿಮೂವ್ ಮಾಡಿ ಒಂದು ಆಲ್ಕಾಕ್ಸಿ ಗ್ರೂಪ್ ಹಾಕಿದ್ದೇವಪ್ಪ ಅಷ್ಟೇ. ಕಾಮನ್ ನೇಮ್ ಏನಂತ ಕರಿಬೋದು ನೋಡಿ, ಮೀಥೈಲ್ ಇದೆಯಾ, ದಿಸ್ ಇಸ್ ಆಲ್ಸೋ ಮೀಥೈಲ್ ತಾನೆ. ಈ O ಇಂದ ನೋಡಿ, O ಇದೆ, ಇದು ಕೂಡ ಮೀಥೈಲ್, ಇದು ಕೂಡ ಮೀಥೈಲ್. ಮೀಥೈಲ್ ಎಷ್ಟಾಯಿತು, ಡೈಮೀಥೈಲ್ ಅಂತ ಬರೋದು. ವಾಟ್ ಇಸ್ ದ ಇದು ಕಾಂಪೌಂಡ್ ಯಾವ್ದು ಫಂಕ್ಷನ್ ಈ ಥರ ತಾನೆ. ಕಾಮನ್ ನೇಮು ಡೈಮೀಥೈಲ್ ಈಥರ್ ಅಂತ ಬರೋದು. ಐಯುಪ್ಯಾಕ್ ನೇಮ್ ಯಾವ ಥರ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ಸಪೋಸ್ ಇಲ್ಲಿ CH4 ಇತ್ತು ಅಂದ್ಕೊಳ್ಳಿ, ಮೀಥೇನು. ಒಂದು ಹೈಡ್ರೋಜನ್ ಆಟಮ್ನ ರಿಮೂವ್ ಮಾಡಿ ಒಂದು ಮೆಥಾಕ್ಸಿ ಗ್ರೂಪ್ ಹಾಕಿದ್ದೀವಿ ತಾನೆ. ದಿಸ್ ಗ್ರೂಪ್ ಇಸ್ ಕಾಲ್ಡ್, ಕಾರ್ಬನ್ ಆಟಮ್ ಒಂದಿದೆಯಾ, ಮೆತ್ ಅಂತ ಕರಿಬೋದಾ. ಆಕ್ಸಿಜನ್ ಇದೆಯಾ, ಮೆಥಾಕ್ಸಿ ಅಂತ ಕರಿಬೋದಾ. ನೆಕ್ಸ್ಟ್ ಮೂವ್ ಆಗಿ ಈ ಕಡೆ, ಕಾರ್ಬನ್ ಎಷ್ಟಿದೆ, ಒಂದೇ ತಾನೆ, ಮೆಥಾಕ್ಸಿ ಮೀಥೇನ್. ನೆಕ್ಸ್ಟ್ ನೋಡ್ರಪ್ಪ, ತುಂಬ ಸಿಂಪಲ್ ಸರ್. ಈಗ ಇದನ್ನು ತಗೋಬೋದಲ್ಲ ನಾವು, ಕಾರ್ಬನ್ ಆಟಮ್ ನೋಡಿ, ಒಂದು ಕಾರ್ಬನ್ ಆಟಮ್ ಜೊತೆ ಆಕ್ಸಿದ್ರೆ ಮೆಥಾಕ್ಸಿ, 2 ಇದ್ರೆ ಎಥಾಕ್ಸಿ, 3 ಇದ್ರೆ ಪ್ರೊಪಾಕ್ಸಿ, ಬ್ಯೂಟಾಕ್ಸಿ ಅಂತ ಹೋಗ್ತಾ ಇರುತ್ತೆ. ನೀವು ಇದನ್ನೇ ತಗೊಂಡು ಎಥಾಕ್ಸಿ ಮೀಥೇನ್ ಅಂತ ಬರೀಬೋದಾ? ರಾಂಗ್. ಏನು, ಲಾಂಗೆಸ್ಟ್ ಕಾರ್ಬನ್ ಚೈನ್ನ ನೀವು ತಗೋಬೇಕು ರೂಟ್ ವರ್ಡ್ ಆಗಿ, ಆಗ್ಬೋದಾ? ಇವಾಗ ನೋಡಿ, ದಿಸ್ ಈಸ್ ಆಲ್ಸೋ CH3 ಓದ್ತಾನೆ, ಮೆಥಾಕ್ಸಿ ಗ್ರೂಪ್ ಏನೇ ಇದುವೆ, ಮೆಥಾಕ್ಸಿ ಆಯ್ತಾ. ಕಾರ್ಬನ್ ಆಟಮ್ ಎಷ್ಟಿದೆ, 2 ಇದೆ, ಈಥೇನ್, ಮೆಥಾಕ್ಸಿ ಈಥೇನ್.
IUPAC ನೇಮ್ ಆಯಿತು, ಮೆಥಾಕ್ಸಿ ಈಥೇನ್. ಕಾಮನ್ ನೇಮ್ ನೋಡಿ, ಇದು ಈಥೈಲ, ಇದು ಮೀಥೈಲು. ಆಲ್ಫಾಬೆಟಿಕಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಇ ಬರುತ್ತೆ, ಎಂ ಬರುತ್ತೆ, ಈ ತಾನೆ. ಈಥೈಲ್, ಮೀಥೈಲ್, ಈಥರ್ ಇಸ್ ಎ ಕಾಮನ್ ನೇಮ್. IUPAC ನೇಮು ಮೆಥಾಕ್ಸಿ ಈಥೇನ್ ಆಗ್ಬೋದಾ? ನೆಕ್ಸ್ಟ್ ಇಲ್ಲಿ ನೋಡ್ರಪ್ಪ, ನೀವು ನಂಬರಿಂಗು 1, 2 ಈ ಕಡೆಯಿಂದ ಕೊಟ್ಟರು ಕೂಡ ಸೆಕೆಂಡ್ ಪೊಸಿಷನ್ಗೆ ಈ ಮೆಥಾಕ್ಸಿ ಗ್ರೂಪ್ ಬರುತ್ತೆ. ಈ ಕಡೆಯಿಂದ ಕೊಡಿ, ಯಾವ ಕಡೆಯಿಂದ ಕೊಡ್ಬೋದು ನೀವು? 1, 2, 3. ಕಾರ್ಬನ್ ಆಟಮ್ 3 ಇದೆ, ಪ್ರೊಪೇನ್ ಅಂತ ಬರೀತೀರಾ, ನೋ ಡೌಟ್. ಆ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಯಾವ ಗ್ರೂಪ್ ಅಟ್ಯಾಚ್ ಆಗಿದೆ? ಮೆಥಾಕ್ಸಿ ತಾನೆ. ಅದು ನಾವು 2 ಮೆಥಾಕ್ಸಿ ಅಂತ ಬರೀತೀವಿ. ಓಕೆ, ದಿಸ್ 2 ಇಂಡಿಕೇಟ್ಸ್ ಯಾವ ಪೊಸಿಷನ್ ಕಾರ್ಬನ್ ಆಟಮ್ಗೆ ಆ ಮೆಥಾಕ್ಸಿ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ. 2 ಮೆಥಾಕ್ಸಿ ಕಾರ್ಬನ್ ಆಟಮ್ ನೋಡಿ, 1, 2, 3 ಇದೆ, 3 ಇದೆ, ಪ್ರೊಪೇನ್. ನೆಕ್ಸ್ಟ್ ಇಲ್ಲಿ ನೋಡಿ, ನೀವು ಈ ಕಡೆಯಿಂದ ತಗೊಂಡ್ರೆ 3 ಕಾರ್ಬನ್ ಆಟಮ್ ಬರುತ್ತೆ, ಈ ಕಡೆಯಿಂದ ಕೂಡ ತಗೊಂಡ್ರು ಕೂಡ 3 ಕಾರ್ಬನ್ ಆಟಮ್ ಬರುತ್ತೆ. ನಂಬರಿಂಗ್ ನೀವು 1, 2 ಈ ಕಡೆಯಿಂದ ಕೊಟ್ರೂ ಸೇಮ್ ಬರುತ್ತೆ, ಈ ಕಡೆಯಿಂದ ಕೊಟ್ರೂ ಸೇಮ್ ಬರುತ್ತೆ. ಸಪೋಸ್ ಇದೇನು ಈ ಕಡೆ 2 ಗ್ರೂಪ್ ಇಲ್ಲಂದ್ರೆ ನೀವು ಪ್ರೊಪೇನ್ ಅಂತ ಬರೀತಿದ್ರಿ. ಇವಾಗ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಮೀಥೈಲು ಒಂದು ಸಬ್ಸ್ಟಿಟ್ಯೂಯೆಂಟ್ಸ್ ಆಡ್ ಆಗಿದೆ, ಇನ್ನೊಂದು ಮೆಥಾಕ್ಸಿ ಅಂದರೆ ಈಥರ್ ಫಂಕ್ಷನಲ್ ಗ್ರೂಪು, ಮೆಥಾಕ್ಸಿ ಫಂಕ್ಷನಲ್ ಗ್ರೂಪು ಅಟ್ಯಾಚ್ ಆಗಿದೆ. ಅವಾಗ ಏನು ಬರೀತೀರಾ? ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಮೆಥಾಕ್ಸಿ, ಕಾರ್ಬನ್ ಆಟಮ್ ಒಂದಿದೆ, ಒಂದು ಅಕ್ಷರ ಮೆಥಾಕ್ಸಿ, ಮತ್ತು ಮೀಥೈಲ್ 2 ಇದೆ. ಅವಾಗೇನು ಬರೀತೀರಾ? 2 ಮೆಥಾಕ್ಸಿ. ಅದ್ರ ಜೊತೆಗೆ ಮೆಥಾಕ್ಸಿ ಜೊತೆಗಿನ ಯಾವುದಿದೆ? ಮೀಥೈಲ್ ತಾನೆ, 2 ಮೀಥೈಲ್. ಕಾರ್ಬನ್ ಆಟಮ್ ನೋಡಿ 1, 2, 3 ಸ್ಟ್ರೈಟ್ ಚೈನಲ್ಲಿ 3 ಇದೆ, ಪ್ರೊಪೇನ್. This is the IUPAC name, 2 methoxy 2 methyl propane. Okay, my dear student, this is about the IUPAC nomenclature of alcohol, phenols and ether. Practice ಮಾಡಿ, ನೀವು ಎಷ್ಟು ಎಕ್ಸಾಂಪಲ್ ತಗೊಂಡ್ರು ಕಡಿಮೆ ಅಂತ ಹೇಳಿದ್ದೀನಿ. ಓಕೆ, ದಿಸ್ ಈಸ್ ಅಬೌಟ್ ದ ಇಂಟ್ರೊಡಕ್ಷನ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆ್ಯಂಡ್ nomenclature of alcohols and phenols and ether. In the next section, I am going to deal with the very curiosity important concept, preparation of alcohols.